ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಡಾಕ್ಟರ್ ಶಿಲ್ಪ ಜ್ವಾಲ. ಇವತ್ತು 3ನೇ ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ಮೊದಲು 2 ಡಿಟಾಕ್ಸ್ ಡ್ರಿಂಕಿನ ಲಿಂಕ್ನ ಶೇರ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಿದ್ರೆ ಹೋಗಿ ನೋಡ್ಕೋಬೋದು. ಇದು ಡಿಟಾಕ್ಸ್ ಡ್ರಿಂಕ್ಸ್ ಹೆಸರು CCF ವಾಟರ್ ಅಥವಾ CCF ಟೀ ಅಂತಲೂ ಹೇಳ್ತಾರೆ. ಇದು ಒಂದು ಆಯುರ್ವೇದಿಕ್ ಡ್ರಿಂಕ್ ಅಂತ ಹೇಳ್ತಾರೆ. ಯಾಕೆಂದರೆ ಇದರಲ್ಲಿ ಉಪಯೋಗಿಸಿರೋ ಐಟಮ್ ಎಲ್ಲದು ಮನೆಯಲ್ಲೇ ಸಿಕ್ಕೋ ಅಂಥದ್ದು. ಇದನ್ನು ಯಾರು ಕಾಫಿ ಟೀ ಕುಡಿತಾ ಇರ್ತಾರೆ ತುಂಬ, ಅವರು ಅದನ್ನು ಬದಲು ಇದನ್ನು ಟ್ರೈ ಮಾಡ್ಬೋದು. ಈಗ ಹೇಗೆ ಮಾಡೋದು, ಇದು ಯಾರಿಗೆ ಉಪಯೋಗ, ಯಾವಾಗ ತಗೋಬೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ CCF ಅಂದರೆ ಏನು? CCF, ಸಿ ಅಂದರೆ ಕ್ಯುಮಿನ್, ಇನ್ನೊಂದು ಸಿ ಅಂದರೆ ಕೋರಿಯಾಂಡರ್, ಮತ್ತು ಇನ್ನೊಂದು F ಅಂದರೆ ಫೆನಲ್. ಕ್ಯುಮಿನ್ ಅಂದರೆ ಜೀರಿಗೆ, ಕೋರಿಯಾಂಡರ್ ಅಂದರೆ ಸಂಬಾರ್ ಬೀಜ ಅಥವಾ ಧನಿಯಾ ಬೀಜ, F ಅಂದರೆ ಫೆನಲ್. ಈ ಮೂರು ಕೂಡ ಫೆನಲ್ ಅಂದರೆ ಸೋಂಪು ಕಾಳು. ಈ ಮೂರು ಕೂಡ ಸಾಂಬಾರ ಪದಾರ್ಥಗಳು. ಇವು ಮೂರು ಸ್ಪೆಷಲಿ ಜೀರ್ಣಕ್ರಿಯೆಯಲ್ಲಿ ಅಂದರೆ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರಿಗೆನ ಸ್ಪೆಷಲಿ ವಾಮಿಟಿಂಗ್ ಸೆನ್ಸೇಷನ್ ಇರೋರಿಗೆ ಅದರದ್ದು ನೀರು ತುಂಬ ಹೆಲ್ಪ್ ಮಾಡುತ್ತೆ. ಕೊತ್ತಂಬರಿ ಬೀಜ ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ ಈ ಟೀಗೆ. ಹಾಗೂ ಸೋಂಪು ಕಾಳು ಗ್ಯಾಸ್ಟ್ರೈಟಿಸ್ ಎಲ್ಲ ಇದ್ದರೆ ಬೇಗ ಕಮ್ಮಿ ಮಾಡುತ್ತೆ. ಬನ್ನಿ ಈಗ ಈ ಟೀನ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಗ್ಯಾಸ್ನ ಆನ್ ಮಾಡ್ಕೋಬೇಕು. ಆನ್ ಮಾಡಿಕೊಂಡು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಅದಕ್ಕೆ 3 ಪಟ್ಟು ನೀರಲ್ಲಿ ಇದನ್ನು ಮಾಡಬೇಕು. ಅಂದರೆ 3 ಗ್ಲಾಸ್ ಆಫ್ ವಾಟರ್ ಅದನ್ನು ತಗೊಂಡು ಅದಕ್ಕೆ ಕಾಲು ಸ್ಪೂನು ಜೀರಿಗೆ, ಕೊತ್ತಂಬರಿ ಬೀಜ ಹಾಗೂ ಸೋಂಪು ಕಾಳನ್ನು ಕಾಲು ಸ್ಪೂನ್ ಮಾತ್ರ ಹಾಕಬೇಕು. ಜಾಸ್ತಿನೂ ಹಾಕೋಬಾರ್ದು. ಕಾಲು ಸ್ಪೂನ್ ಹಾಕಿದ್ರೆ ಅದು ಚೆನ್ನಾಗಿ ಕುದಿಬೇಕು. ಕುದ್ದು ಈ 3 ಲೋಟ ನೀರು 1 ಲೋಟ ನೀರಿಗೆ ಇಳಿಬೇಕು. ಅಲ್ಲಿವರೆಗೂ ಕುದಿಸ್ಬೇಕು. ಹಾಗಂತ ಇದನ್ನು ಹೈ ಫ್ಲೇಮಲ್ಲಿ ಮಾಡಬಾರ್ದು. ತುಂಬ ಕಮ್ಮಿ ಫ್ಲೇಮ್ ಇಟ್ಕೊಂಡು ಅಂದರೆ ಮೀಡಿಯಮ್ ಟು ಲೋ ಇಟ್ಕೊಂಡು ಇದನ್ನು ಟೀನ ಮಾಡಬೇಕು. ಇನ್ನೂ ಒಂದು ಮೆಥಡಲ್ಲಿ ಟೀನ ಮಾಡ್ಬೋದು. ಅದೇನೆಂದರೆ ಹಿಂದಿನ ದಿನ ರಾತ್ರಿ 1 ಲೋಟ ನೀರಿಗೆ ಅರ್ಧ ಚಮಚ ಜೀರಿಗೆ, ಕೊತ್ತಂಬರಿ ಬೀಜ ಮತ್ತು ಸೋಂಪು ಕಾಳನ್ನು ಹಾಕಿ ನೆನೆಸಬೇಕು. ಇಡೀ ರಾತ್ರಿ ನೆನೆದಿರೋದನ್ನು ಮಾರನೇ ದಿನ ಬೆಳಗ್ಗೆ ಎದ್ದು ಕುದಿಸ್ಕೋಬೋದು. ಅದು ಆ ಎಲ್ಲ ಐಟಮ್ದು ಇನ್ಫ್ಯೂಸ್ ಆಗಿರುತ್ತೆ. ಅಂದರೆ ಅದರ ಅಂಶಗಳೆಲ್ಲ ನೀರಿಗೆ ಇಳ್ಕೊಂಡಿರುತ್ತೆ. ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಅರ್ಧಕ್ಕೆ ಇಳಿಸ್ಕೊಂಡು ಸೋಸ್ಕೊಂಡು ಕುಡಿಬಹುದು. ಡೈಲಿ ಈ ಥರ ಮಾಡೋಕ್ಕಾಗ್ದಲೇ ಇರೋರು ಇನ್ನೂ ಒಂದು ಮೆಥಡಲ್ಲಿ ಮಾಡ್ಬೋದು. ಅದೇನೆಂದರೆ 3 ಪದಾರ್ಥಗಳನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡಿ ಇಟ್ಕೋಬೋದು. ಬೇಕು ಅಂದಾಗ 1 ಲೋಟ ನೀರಿಗೆ 1/4 ಸ್ಪೂನಷ್ಟು ಅಥವಾ ಅರ್ಧ ಸ್ಪೂನಷ್ಟು ಪೌಡರ್ನ ಹಾಕಿ ಅದನ್ನು ಅರ್ಧಕ್ಕೆ ಇಳಿಸ್ಕೊಂಡು ಸೋಸ್ಕೊಂಡು ಕುಡಿಬಹುದು. ಈಗ ನೋಡಿ, ನಾನು ಈ ಕುದಿಸ್ತಾ ಇರೋದೆಲ್ಲ ಪೂರ್ತಿಯಾಗಿ ಅದರದ್ದು ಇನ್ಫ್ಯೂಸ್ ಕಲರ್ ಚೇಂಜ್ ಆಗ್ತಾಯಿದೆ. ಈಗ ನಾನು ಗ್ಯಾಸ್ನ ಸಿಮ್ ಮಾಡಿಬಿಟ್ಟು ಮತ್ತೆ ಇಡ್ತಾಯಿದ್ದೀನಿ. ಇದನ್ನು 3 ಗ್ಲಾಸ್ ಇರೋದು 1 ಗ್ಲಾಸ್ ಆಗೋವರೆಗೂ ಅದನ್ನು ಕುದಿಸ್ಕೋಬೇಕು. ಈಗ ಅದು ಚೆನ್ನಾಗಿ ಕುದ್ದಿದೆ. ಕುದ್ದೆಲ್ಲ ಆಗಿ ಅದರದ್ದೆಲ್ಲ ಕಂಟೆಂಟು ನೀರಿಗೆ ಇಳಿದ ಮೇಲೆ ನಾನು ಅದನ್ನು ಆಫ್ ಮಾಡಿಬಿಟ್ಟು ಸ್ಟ್ರೈನ್ ಮಾಡ್ಕೊತೀನಿ. ಈ ಟೀನ ಕೆಲವರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥವ್ರು ಬೇಕಿದ್ದರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಅಥವಾ ಜೇನುತುಪ್ಪ ಆ್ಯಡ್ ಮಾಡ್ಕೋಬೋದು. ಬೇಡ, ನಮಗೆ ಸ್ವೀಟ್ ಏನು ಬೇಡ ಅಂತ ಅನಿಸಿದ್ರೆ ನಿಂಬೆಹಣ್ಣು ರಸ ಕೂಡ ಹಾಕ್ಬೋದು. ಆದರೆ ನಿಂಬೆಹಣ್ಣಿನ ರಸ ಹಾಕೋಕ್ಕಿಂತ ಮೊದಲು ಅದು ಸ್ವಲ್ಪ ಆರಿರಬೇಕು. ಅದು ಸ್ವಲ್ಪ ಲೈಟಾಗಿ ಆರಿದ ಮೇಲೆ ನಿಂಬೆ ರಸ ಹಾಕ್ಕೊಂಡು ಅದನ್ನು ಕುಡಿಬೋದು. ಈ ಟೀನ ಯಾರು ಬೇಕಾದರೂ, ಯಾವ ವಯಸ್ಸಿನವ್ರು ಬೇಕಾದರೂ, ಯಾವ ಸೀಸನಲ್ಲಿ ಬೇಕಾದರೂ ಕುಡಿಬೋದು. ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕ್ವಾಂಟಿಟಿ ಮಾತ್ರ ಓನ್ಲಿ ಸ್ವಲ್ಪ ಕುಡಿಬೇಕು. ಒಂದು 100 ml. ಆಮೇಲೆ ಓನ್ಲಿ 2 ಟೈಮ್ಸ್ ಅಷ್ಟೇ ತಗೋಬೇಕು. ಯಾವುದು ಕೂಡ ಶರೀರಕ್ಕೆ ಜಾಸ್ತಿ ಆಗಬಾರ್ದು. ಈ ಬೆಲ್ಲ, ನಿಂಬೆಹಣ್ಣು, ಜೇನುತುಪ್ಪ ಬೇಡ ಅಂದವರು ಹಾಗೆ ಡೈರೆಕ್ಟಾಗಿ ಕೂಡ ಇದು ಜ್ಯೂಸನ್ನ ಕುಡಿಬೋದು, ಟೀನ ಕುಡಿಬೋದು. ಇದನ್ನು ಡೈಲಿ ತೊಗೊಳ್ತಾನೆ ಇದ್ದರೆ ಖಾಲಿ ಹೊಟ್ಟೆಲಿ ಹೈಪೋಥೈರಾಯ್ಡಿಸಮ್ ಕೂಡ ಕಂಟ್ರೋಲಿಗೆ ಬರುತ್ತೆ. ನೋಡಿದ್ರಲ್ಲ, ಇದು ಎಷ್ಟು ಸಿಂಪಲ್ಲಾಗಿ ಮಾಡೋವಂಥ ಟೀ ಅಂತ. ಯಾರಿಗೆ ಬೆಳಗ್ಗೆ ಹೊತ್ತು ಕೋಲ್ಡ್ ಜ್ಯೂಸಸ್ ಕುಡಿಯೋಕ್ಕೆ ಇಷ್ಟ ಇಲ್ವೋ ಅವರು ಈ ಟೀನ ಬಿಸಿಯಾಗಿ ಕುಡಿಬಹುದು. ಬನ್ನಿ ಈಗ ಇದರ ಬೆನಿಫಿಟ್ಸ್ನ ನೋಡೋಣ. ಏನು ಯೂಸಸ್ ಇದರಿಂದ? ಇದು ಮೇಯ್ನ್ಲಿ ಡೈಜೆಸ್ಟಿವ್ ಫೈರ್ನ ಅಂದರೆ ಅಗ್ನಿಮಾಂದ್ಯ ಆಗಿರುತ್ತಲ್ಲ, ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ಕು ಅವ್ರಿಗೆಲ್ಲ ಸರಿ ಮಾಡುತ್ತೆ. ಇದು ಕೂಡ ಒಂದು ಡಿಟಾಕ್ಸಿಫಿಕೇಷನ್ ಡ್ರಿಂಕ್.
ನಮ್ಮ ಬಾಡಿಲಿರೋ ಟಾಕ್ಸಿನ್ಸ್ನೆಲ್ಲ ಹೊರಗೆ ಹಾಕುತ್ತೆ. ಟಾಕ್ಸಿನ್ಸ್ ಬಗ್ಗೆ ಅಥವಾ ಡಿಟಾಕ್ಸ್ ಡ್ರಿಂಕ್ ಬಗ್ಗೆ ತಿಳ್ಕೊಬೇಕಂದ್ರೆ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಇವನ್ ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ, ಹಾಗೆ ರಕ್ತ ಶುದ್ಧಿ ಮಾಡುತ್ತೆ. ಆಮೇಲೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಇನ್ಫ್ಲಮೇಷನ್ಸ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಡಯೂರೆಟಿಕ್ಸ್ ಆಗಿರೋದ್ರಿಂದ ಶರೀರದಲ್ಲಿರುವ ಎಕ್ಸಸ್ ಆಫ್ ವಾಟರ್ ಅದನ್ನು ಹೊರಗೆ ಹಾಕೋಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಡೈಲಿ ಒಂದಲ್ಲ ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ನಿಮ್ಮ ಇಮ್ಯುನಿಟಿ ಇನ್ಕ್ರೀಸ್ ಆಗಿ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು.